Hey guys, good morning. Assalamu alaikum, namaste, welcome back to my channel. Bettiness around. This is your Safa Khan. Night में we slept around at 1 o'clock because हमें वो पूरियाँ बना रहे थे. I don't know what that name is. It's filled with all dry fruits and stuff. So we were preparing that until midnight. So late हो गया and now we woke up and today it's Hak Ka Day. Being a citizen of India, it's a voting day of Lok Sabha elections, phase 3, which is going on 7th May of 2024. And today I'm in Davangere. I have come here on Sunday to vote and do my hak. Let's see what it goes, how it goes. Abhi I have woken up. अभी कौन कौन उठी I don't know. I know to see because सब लोग लेट होकर सोए थे आज. I mean कल रात को. We'll see. We'll have breakfast or रोडकर को breakfast चाहती हैं. I really don't know. We'll see. And if you're new to my channel, please do subscribe. Show some love. I know you are liking my videos and loving so much and showing so much love towards the videos and all. So please do subscribe, like, share with your friends. I will be uploading and I have uploaded this, yeah. So this making of this puris. So this was the puris I was talking about. It's a voting day and I got ready. Actually I got ready because my friends called me and we are planning to go out today. So that's why they are like, bega ready agu, bega hogbeku, hange. They are all already voted and I'm yet to go and vote. I have got ready and let's see. ಎಲ್ಲಿಗೆ ಹೋಗ್ತೀನಿ ಏನು ಮಾಡ್ತೀನಿ ಅಂತ ಓಟ್ ಹಾಕಕ್ಕೆ ಹೋಗಿಲ್ಲ. ವಿ ಆರ್ ಗೋಯಿಂಗ್ ಔಟ್ ನಾವು ನೋಡೋಣ ಏನಾಗುತ್ತೆ. कौन मैं नहीं तुम्हें लिए जिंगे तुम्हारे मुसलमान के फ्रेंड खाने हाको सब भी बैठने दो से खाना वापस चले गए. बैठने दो से फुल रश है. वो ड्राइवर को बोलना था थोड़ा सा अंकल कर को बोल ना कौन तो बड़े हैं तो देख जल्दी वहाँ पूरे आज वोट डाल को सब भी बैठने दो से खाने गए रहते मस्ती. आधार कार्ड लो मां. अब फाइनली मामी को भी बुला ले को. मी मम्मी दीदी मामी जा रही. मामी तो वोट डालने जा रही. और अंदर मंगले ले कार्ड का नंबर मिलता ना. देखो बैग में से निकाल लो. बैग में से निकाल लो. अब दीदी का भी तेरा है सो. देखो मां ना ये सही टाइम बना को अब ನಂಬರ್ ಹೇಳಿ ಸಾಕು. ನಂಬರ್ 2 ಕತೆ ಬಿಟ್ಟೆ. ನಂದು ಮತ್ತು ನಮ್ಮ ಚಿಕ್ಕಮ್ಮ ಐ ಮೀನ್ ದೊಡ್ಡಮ್ಮ ಅವ್ರದ್ದು ಇಲ್ಲಿ ನಮ್ಮ ಮನೆ ಹತ್ರನೇ ಒಂದು ಚಿರ್ಕುರ್ಲಿ ಸೀತಮ್ಮ ಕಾಲೇಜ್ ಹತ್ರ ಬಂದಿದ್ದೀವಿ. ನಮ್ಮ ಮಮ್ಮಿ ಮತ್ತು ನಮ್ಮ ಮಾಮಿದು ಅಥಣಿ ಕಾಲೇಜ್ ಹತ್ರ ಇದೆ. ಸೊ ದೊಡ್ಡ ಲೈನ್ ಇದೆ, ನಿಂತ್ಕೊಂಡು ಹಾಕಿ ಬಸ್ಸಲ್ಲೇ ಐದೌಟ್ ಎಷ್ಟೊತ್ತಾಗುತ್ತೆ ಅಂತ. ಲೆಟ್ಸ್ ಸಿ ಫಸ್ಟ್ ಔಟ್. ಹಾಂ ಸರ್ ನೋಡ್ಕೊಂಡು ಚೆಕ್ ಮಾಡ್ಕೊಂಡು ಬಂದ್ಬಿಡೋಣ. ಆ್ಯಕ್ಚುಲಿ ನಾನು ನೋಟ್ ಮಾಡೋಕ್ಕೆ ಹೋಗಿದ್ನಲ್ಲ, ಹೊರಗೆ ಹೋಗೋದು ಪ್ಲ್ಯಾನ್ ಇತ್ತು. ನನ್ನ ಫ್ರೆಂಡ್ಸ್ ಎಲ್ಲ ಫೋನ್ ಮಾಡಿ ಲೈನ್ ದೊಡ್ಡದಿದೆ, ವೋಟ್ ಮಾಡೋಕ್ಕಾಗಲ್ಲ, ಟೈಮ್ ಆಗುತ್ತೆ, ಹೊರಗಡೆ ಹೋಗಿ ಬರೋಣ ಅಂತ ಹೇಳಿ ಇಲ್ಲಿಗೆ ಕರ್ಕೊಂಬಂದಿದ್ದಾರೆ. ಇದು 5 ಗಂಟೆ ಕ್ಲೋಸ್ ಆಗುತ್ತೆ ಅಂತ ಮುಗಿಸ್ಕೊಂಡು ಹೋಗಿ ನಾನು ಇನ್ನೂ ವೋಟ್ ಮಾಡಬೇಕು. ಅಲ್ಲಿ ಇನ್ನೂ ನಂದು ವೋಟ್ ಆಗಿಲ್ಲ. ಸೊ ಲೆಟ್ ಸಿ ಇಲ್ಲಿ ಏನೇನು ಮಾಡ್ತೀವಿ, ಏನೇನಾಗುತ್ತೆ ಅಂತ. 2 ಕಾರಲ್ಲಿ ಬಂದ್ವಿ. ಒಂದು ಕಾರಲ್ಲಿ ನಾನು, ನನ್ನ ಫ್ರೆಂಡು, ಅವ್ರ ವೈಫ್ ಬಂದರು. ಇನ್ನೊಂದು ಕಾರಲ್ಲಿ ಇನ್ನಷ್ಟು ಜನ ಬರ್ತಿದ್ದಾರೆ. ಅವ್ರು ಬರೋ ತನಕ ವೆಯ್ಟ್ ಮಾಡಿ ಒಳಗೆ ಹೋಗ್ತೀವಿ. ಏನು ಮಾಡ್ತೀವಿ, ಎಷ್ಟೊತ್ತು ಬರ್ತೀವಿ ಗೊತ್ತಿಲ್ಲ, ಬಟ್ ವೋಟ್ ಅಂತೂ ಹಾಕ್ತೀನಿ. ಇವರಿಂದಾನೇ ನನ್ನ ಪ್ಲ್ಯಾನ್ ಕ್ಯಾನ್ಸಲ್ ಆಗಿದ್ದು. ಫಸ್ಟ್ ವೋಟಿಂಗಿಂದ ಕರ್ಕೊಂಬಂದು ಇಲ್ಲಿಂದ ಕರ್ಕೊಂಬಂದು ಇಲ್ಲಿ ಏನು ಪ್ಲ್ಯಾನ್ ಆಗಿಲ್ಲ, ಫ್ಲಾಪ್ ಆಗ್ತಿದೆ. ಕೋಕೋ ಪಾಮ್ಸಿಂದ ವಾಪಸ್ ಬಂದರೆ ದಾವಣಗೆರೆಯಲ್ಲೆಲ್ಲ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಸ್ ಓಪನ್ ಇರಲಿಲ್ಲ, ಲೈಕ್ ಬಿಕಾಸ್ ಆಫ್ ಎಲೆಕ್ಷನ್ಗೆಲ್ಲ ಕ್ಲೋಸ್ ಇದೆ. ಸಂಕ್ರಮಿಗೆ ಬಂದಿದ್ದೀವಿ ಇವಾಗ ಊಟಕ್ಕೆ ಫೈನಲಿ. ಇವಳಿಂದನೇ ಎಲ್ಲ ಪ್ಲ್ಯಾನ್ ಕ್ಯಾನ್ಸಲ್ ಆಗಿತ್ತು.
ಸೊ ಫೈನಲಿ ಊಟಕ್ಕೆ ಬಂದಿದ್ದೀವಿ. ಊಟ ಮಾಡಿಕೊಂಡು ಡಿಸ್ಕಸ್ ಆಗ್ತೀವಿ. ನೀವಿನ್ನೂ ಊಟ ನಾನು ಹೋಗ್ತೀನಿ. ಹಾಯ್ ನೈವಿಕ್ ಹಾಯ್ ಬಾರೆ ಯು ಕ್ಯಾನ್ ದಿಯಾ ಬಾ ಈ ಕಡೆ ಇಲ್ಲಿಂದ ದಿವ್ಯಾ ಬಿದ್ರೆ ಎಲ್ಲ ವೇಸ್ಟ್ ಆಗ್ತದೆ. ಇರ್ಲಿ ಪರವಾಗಿಲ್ಲ. ಮನು ಏ ಮನು ನೋ ಥೂಲೆ ಹೇಳದ ನೀನ್ ಯಾಕೆ ತಗೋತೀಯಾ? ಇಲ್ಲಪ್ಪ ಬಿಡ್ಲಾ ಎಲ್ಲ ತಿರುಗಾಡ್ಕೊಂಡು ಊಟ ಮುಗಿಸ್ಕೊಂಡು ವಾಪಸ್ ಬಂದೆ. ಅಲ್ಲಿ ತನಕ ಮಮ್ಮಿಯವರೆಲ್ಲ ವೆಯ್ಟ್ ಮಾಡ್ತಾಯಿದ್ರು ನನಗೋಸ್ಕರನೇ ಊಟ ಹಾಕ್ಲಿಕ್ಕೆ. ರಶ್ ಕಮ್ಮಿ ಇತ್ತು ಅಂತ ಹೋಗಿ ಊಟ ಹಾಕಿ ಬಂದೆ. ಮೈ ಫಸ್ಟ್ ಓಟ್. ಸೊ ಫೈನಲಿ ಫಸ್ಟ್ ಓಟ್ ಆಫ್ ಮೈ ಲೈಫ್. ಮೈ ಓಟ್ ಮೈ ರೈಟ್ ಅನ್ನೋ ಥರ ದಿಸ್ ಇಸ್ ಮೈ ಲೈಫ್ ಟೈಮ್ಸ್ ಫಸ್ಟ್ ಓಟ್. ಐ ಓಟ್ ಇಟ್. ಹಾಂ ಹಾಂ ಜೈಂಗೆ ಚಲೋ ನಾನು ನಮ್ಮ ದೊಡ್ಡಮ್ಮ ಹಾಕಿದ್ವಿ ದಿಖಾ. ಇವರಿಬ್ರದ್ದು ಇನ್ನೂ ಬಾಕಿ ಇದೆ. ಅವ್ರದ್ದು ಬೇರೆ ಸೆಂಟರು. ಬೆಳಗ್ಗೆ ಬಂದಿದ್ವಿ. ಬೆಳಗ್ಗೆ ಏನೇನೋ ಆಯಿತು ಅಲ್ಲಿ ಇಲ್ಲಿ ಹೋಗಿ ಈಗ ಸಂಜೆ ಬಂದಿದ್ದೀವಿ. ಫೈನಲಿ ಇಟ್ಸ್ ಡನ್. ಏನೋ ಎಕ್ಸೈಟ್ಮೆಂಟ್ ಆಗ್ತಿದೆ. ಫಸ್ಟ್ ಟೈಮ್ ಓಟ್ ಹಾಕಿ. ನಮ್ಮ ಮಾಮಿದು ಎಲೆಕ್ಷನ್ ಕಾರ್ಡ್ ಕಳೆದೋಗಿರೋ ಕಾರಣ ಅವರು ಆಧಾರ್ ಕಾರ್ಡಿಂದ ಅಪ್ಲೈ ಮಾಡಬೇಕಿತ್ತು. ಬಟ್ ಅದು ಬಿಟ್ಟು ಬಂದಿದ್ದಕ್ಕೆ ಏನೇನೋ ಫೈನಲಿ ಬಂದಿದ್ದ ಕೆಲಸ ಮುಗೀತು. ಐ ಮೀನ್ ವೋಟಿಂಗ್ ಹಾಕಕ್ಕೆ ಬಂದಿದ್ದು 4 ಜನದ್ದು ಮುಗೀತು. 4 ಜನನೂ ವಿ ವೋಟೆಡ್ ಆರ್ ರೈಟ್. ವೋಟಿಂಗ್ ಮುಗಿಸ್ಕೊಂಡು ಹೋಗ್ಬೇಕಾರೆ ಅಲ್ಲಿ ನಮಗೆ ಒಬ್ಬರು ಫ್ಯಾಮಿಲಿ ಫ್ರೆಂಡ್ ಪರಿಮಳ ಆಂಟಿ ಅಂತ ಸಿಕ್ಕರು. ಅವ್ರ ಮನೆಗೆ ಕರ್ಕೊಂಡು ಹೋದ್ರು. ಅಲ್ಲಿ ಈವ್ನಿಂಗ್ ಸ್ನ್ಯಾಕ್ಸ್ ತಿಂದು ಸ್ವಲ್ಪ ಮಾತುಕತೆ ಮುಗಿಸಿ ಮತ್ತು ತಿರ್ಗಾ ನಾವು ಮನೆಗೆ ವಾಪಸ್ ಹೊರಟ್ವಿ. ಕ್ಲೌಡಿ ಟುಡೇ. ನೋಡೋಣ. ಬೆಂಗಳೂರಲ್ಲೆಲ್ಲ ಬಂದಿದೆ. ದಾವಣಗೆರೆಯಲ್ಲಿ ಮನೆ ಬರ್ಸಿ ಬೆಂಗಳೂರಿಗೆ ಹೋಗೋಣ. ಬೆಳಗ್ಗಿಂದ ಫುಲ್ ಸುತ್ತಾಡಿ ಹೊರಗಡೆನೇ ಇದ್ವಿ ಅಂತ ಟೈಮ್ ಸಿಕ್ಕಿಲ್ಲ. ಫುಲ್ ಡ್ರೈನ್ಡ್ ಔಟ್ ಅಂತ ಒಂದು ಫ್ರೆಶ್ ಬಾತ್ ಮಾಡ್ಕೊಂಡ್ಬಂದು ಹೊರಗಡೆ ಕತ್ಲಾಗಿತ್ತು. हाँ गैस तो बहुत हवा है उसकी पूरा ऊपर जाको अब ಊಟ ಮಾಡಿಕೊಂಡು ಪಪ್ಪ ಬರೋರಿದ್ರು. ಅವ್ರಿಗೆ ಹೋಗಿ ಪಿಕ್ ಮಾಡ್ಕೊಂಡ್ಬಂದು ಸೊ ದಿಸ್ ವಾಸ್ ಆಲ್ ಅಬೌಟ್ ಡೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಅಲ್ಲಾ ಹಾಫಿಸ್.